Hello everyone, welcome to my YouTube channel Commerce Guide. ಸೊ ಇದು ಕಾಸ್ಟ್ ಅಕೌಂಟಿಂಗ್ 2 ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನಿಮಗೆ ಲಾಸ್ಟ್ ಝೂಮ್ ಕ್ಲಾಸಲ್ಲಿ ಕಾಂಟ್ರಾಕ್ಟ್ ಕಾಸ್ಟಿಂಗ್ ಬಗ್ಗೆ ಥಿಯರಿನ ಹೇಳ್ಕೊಟ್ಟಿದ್ದೆ. ಸೊ ನೆಕ್ಸ್ಟು ಪ್ರಾಬ್ಲಮ್ಸ್ ನಿಮಗೆ ಕಲಿಸ್ತೀನಿ ಅಂತ ಹೇಳಿದ್ದೆ. ಬೇಸಿಕ್ಸ್ ಇದ್ದಾವೆ, ಕೆಲವೊಂದಿಷ್ಟು ಕಾಂಟ್ರಾಕ್ಟ್ ಕಾಸ್ಟ್ ಅಕೌಂಟ್ ಹಾಕಬೇಕು ಅಂತ ಹೇಳಿದ್ರೆ ಆ ಬೇಸಿಕ್ಸಿಗೆ ಈ ರೂಲ್ಸನ್ನ ಫಾಲೋ ಮಾಡಬೇಕಾಗತ್ತೆ. ಸೊ ಅಲ್ಲಿ ನೋಷನಲ್ ಪ್ರಾಫಿಟ್ ಬರುತ್ತೆ. ನಾವು ಫಾರ್ಮೆಟನ್ನು ನೋಡಿದಾಗ ಫಾರ್ಮೆಟಲ್ಲಿ ನಮಗೆ ಅಲ್ಲಿ ಆನ್ಸರ್ ಬರೋದು ನೋಷನಲ್ ಪ್ರಾಫಿಟ್ ಬರುತ್ತೆ. ಈ ನೋಷನಲ್ ಪ್ರಾಫಿಟನ್ನು ನೆಕ್ಸ್ಟು ಬ್ರಾಡ್ ಡೌನ್ ಮಾಡ್ಕೊಂಡ್ಬಿಟ್ಟು ಡೆಬಿಟ್ ಸೈಡ್ ಇದನ್ನು ಎರಡು ಭಾಗದಲ್ಲಿ ಹಂಚಬೇಕು. ಒಂದು P&L ಅಕೌಂಟಿಗೆ ಒಂದಿಷ್ಟು ಅಮೌಂಟನ್ನು ಕಳಿಸ್ಬೇಕು, ಒಂದಿಷ್ಟು ರಿಸರ್ವ್ಸಿಗೆ ಕಳಿಸ್ಬೇಕು. ಸೊ ಈ ಪೋರ್ಷನ್ನನ್ನು ಯಾವ ರೀತಿ ಮಾಡಬೇಕು ಅನ್ನೋದು ಈ ರೂಲ್ಸು ಹೇಳುತ್ತೆ. ಓಕೆ, ಸೊ ಇಲ್ಲಿ ನೋಡಿ, ಫಸ್ಟ್ ಒನ್ ಏನಿದೆ, ಇಫ್ ವರ್ಕ್ ಸರ್ಟಿಫೈಡ್ ಈಸ್ ಲೆಸ್ ದೆನ್ 25% or 1/4 of the contract price, no profit to be transferred to profit and loss account, entire notional profit sent to reserves account. ಸೊ ಇಲ್ಲಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಪ್ರತಿ ಪ್ರಾಬ್ಲಮಲ್ಲೂ ವರ್ಕ್ ಸರ್ಟಿಫೈಡ್ ಕೊಟ್ಟಿರ್ತಾನೆ, ಕಾಂಟ್ರಾಕ್ಟ್ ಪ್ರೈಸ್ ಕೊಟ್ಟಿರ್ತಾನೆ ಮತ್ತು ಕ್ಯಾಶ್ ರಿಸೀವ್ಡ್ ಕೊಟ್ಟಿರ್ತಾನೆ. ಸೊ ವರ್ಕ್ ಸರ್ಟಿಫೈಡನ್ನು ಕಾಂಟ್ರಾಕ್ಟ್ ಪ್ರೈಸನ್ನು ವರ್ಕ್ ಸರ್ಟಿಫೈಡ್ಗೆ ಕಂಪೇರ್ ಮಾಡ್ತಾ ಹೋಗ್ತೀವಿ. ಸೊ ಫಸ್ಟ್ ಇಲ್ಲಿ ಕಾಂಟ್ರಾಕ್ಟ್ ಪ್ರೈಸನ್ನು ನಾವು ಡಿವೈಡ್ ಮಾಡಬೇಕು. ಫಸ್ಟು ಕೊಟ್ಟಿದ್ದಾರೆ ನೋಡಿ, 25% ಡಿವೈಡ್ ಮಾಡ್ತೀವಿ. ಸೊ 25% ಲೆಸ್ ದೆನ್ 25% ಇತ್ತು ವರ್ಕ್ ಸರ್ಟಿಫೈಡ್, ಕಾಂಟ್ರಾಕ್ಟ್ ಪ್ರೈಸ್ಗಿನ ಲೆಸ್ ದೆನ್ 25% ಪೋರ್ಷನ್ನಲ್ಲಿ ನಾವು ನೋಡಿದೆ 1/4 ಆಗುತ್ತೆ. 1/4 ಡಿವೈಡ್ ಮಾಡಿ ನೋಡಿ 25% ಬರುತ್ತೆ. ಸೊ 25%ಕಿಂತ ಕಡಿಮೆ ಇತ್ತು ವರ್ಕ್ ಸರ್ಟಿಫೈಡ್ ಅಂತ ಹೇಳಿದ್ರೆ ಎಂಟೈರ್ ನೋಷನಲ್ ಪ್ರಾಫಿಟನ್ನು ರಿಸರ್ವ್ಸಿಗೆ ಕಳಿಸ್ತೀವಿ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಏನು ಟ್ರಾನ್ಸ್ಫರ್ ಮಾಡೋಕ್ಕೆ ಹೋಗಲ್ಲ. ಸೊ ದಿಸ್ ಈಸ್ ದ ಫಸ್ಟ್ ರೂಲ್. ಸೆಕೆಂಡ್ ರೂಲ್ ಏನು ಹೇಳುತ್ತೆ, ಸೊ ನಿಮ್ಮ ವರ್ಕ್ ಸರ್ಟಿಫೈಡ್ 25%ಕಿಂತ ಜಾಸ್ತಿ ಇತ್ತು, ಬಟ್ ಲೆಸ್ ದೆನ್ ಹಾಫ್ ಆಫ್ ದ ಕಾಂಟ್ರಾಕ್ಟ್ ಪ್ರೈಸ್ ಇತ್ತು ಅಂತ ಹೇಳಿದ್ರೆ ಇಲ್ಲಿ ಕೊಟ್ಟಿರೋಂಥ ಫಾರ್ಮುಲಾ ಯೂಸ್ ಆಗುತ್ತೆ. ಸೊ 1/3 ಇಂಟು ನೋಷನಲ್ ಪ್ರಾಫಿಟ್ ಇಂಟು ಕ್ಯಾಶ್ ರಿಸೀವ್ ಡಿವೈಡೆಡ್ ಬೈ ವರ್ಕ್ ಸರ್ಟಿಫೈಡ್. ಸೊ ಇಲ್ಲಿ ನೋಡಿ, ಸೊ ಏನು ಹೇಳಿದೆ, ಕಾಂಟ್ರಾಕ್ಟ್ ಪ್ರೈಸ್ ಕೊಟ್ಟಿರ್ತಾನೆ, ವರ್ಕ್ ಸರ್ಟಿಫೈಡ್ ಕೊಟ್ಟಿರ್ತಾನೆ. ಸೊ ಕಾಂಟ್ರಾಕ್ಟ್ ಪ್ರೈಸನ್ನು ಏನು ಮಾಡಬೇಕು, ಫಸ್ಟು 25% ಎಷ್ಟಾಗುತ್ತೆ ಅಂತ ನೋಡ್ಕೋಬೇಕು. ನೆಕ್ಸ್ಟ್ ಹಾಫ್ ಮಾಡ್ಕೋಬೇಕು, ಹಾಫ್ ಎಷ್ಟಾಗುತ್ತೆ ಅಂತ ನೋಡ್ಕೋಬೇಕು. 25ಗಿಂತ ಜಾಸ್ತಿ ಇತ್ತು, ಹಾಫ್ಗಿಂತ ಕಡಿಮೆ ಇತ್ತು ಅಂತ ಹೇಳಿದ್ರೆ ಲೆಸ್ ದೆನ್ ಹಾಫ್ ಒಳಗಡೆ ಬಟ್ ಮೋರ್ ದೆನ್ 25%, 1/4 ಅಂದರೆ ಮೋರ್ ದೆನ್ 25%, ಲೆಸ್ ದೆನ್ ಹಾಫ್ ಇತ್ತು ಅಂತ ಹೇಳಿದ್ರೆ ಅವಾಗ ಏನಾಗುತ್ತೆ, P&L ಅಕೌಂಟಿಗೆ 1/3 ಆಫ್ ನೋಷನಲ್ ಪ್ರಾಫಿಟ್ ಇಂಟು ಕ್ಯಾಶ್ ರಿಸೀವ್ಡ್ ಡಿವೈಡೆಡ್ ಬೈ ವರ್ಕ್ ಸರ್ಟಿಫೈಡನ್ನು ನಾವು ಟ್ರಾನ್ಸ್ಫರ್ ಮಾಡ್ತೀವಿ. ರಿಮೈನಿಂಗ್ ಏನು ಉಳಿದಿರುತ್ತೆ ಅಮೌಂಟು, ನೋಷನಲ್ ಪ್ರಾಫಿಟ್ ಅಮೌಂಟು, ಅದನ್ನು ಬ್ಯಾಲೆನ್ಸ್ ಅಮೌಂಟನ್ನು ರಿಸರ್ವ್ಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ನೆಕ್ಸ್ಟ್ ಒನ್ ನೋಡಿ, ಇಫ್ ವರ್ಕ್ ಸರ್ಟಿಫೈಡ್ ಈಸ್ ಮೋರ್ ದೆನ್ ಹಾಫ್ ಆಫ್ ದ ಕಾಂಟ್ರಾಕ್ಟ್ ಪ್ರೈಸ್ ಬಟ್ ಲೆಸ್ ದೆನ್ 90% ಆಫ್ ಕಾಂಟ್ರಾಕ್ಟ್ ಪ್ರೈಸ್. ಸೊ ಫಾರ್ಮುಲಾ ಏನಾಗುತ್ತೆ, 2/3 ಇಂಟು ನೋಷನಲ್ ಪ್ರಾಫಿಟ್ ಇಂಟು ಕ್ಯಾಶ್ ರಿಸೀವ್ಡ್ ಡಿವೈಡೆಡ್ ಬೈ ವರ್ಕ್ ಸರ್ಟಿಫೈಡ್. P&L ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಕ್ಕಂಥ ನೋಷನಲ್ ಪ್ರಾಫಿಟ್ ಅಮೌಂಟನ್ನು ಈ ಫಾರ್ಮುಲಾ ಬೇಸಿಸ್ ಮೇಲೆ ನಾವು ಫೈಂಡ್ ಔಟ್ ಮಾಡ್ತೀವಿ. ಯಾವಾಗ ಅಂತ ಹೇಳಿದ್ರೆ ಅಲ್ಲಿ ಕಾಂಟ್ರಾಕ್ಟ್ ಪ್ರೈಸು ಮೋರ್ ದೆನ್ ಹಾಫ್ ಇರಬೇಕು ಬಟ್ ಲೆಸ್ ದೆನ್ 90% ಇದ್ದಾಗ. 2/3 ಇಂಟು ನೋಷನಲ್ ಪ್ರಾಫಿಟ್ ಇಂಟು ಕ್ಯಾಶ್ ರಿಸೀವ್ ಡಿವೈಡೆಡ್ ಬೈ ವರ್ಕ್ ಸರ್ಟಿಫೈಡ್. ಸೊ ರಿಮೈನಿಂಗ್ ನೋಷನಲ್ ಪ್ರಾಫಿಟ್ ಏನು ಉಳ್ಕೊಂಡಿರುತ್ತೆ ಅದನ್ನು ನಾವು ರಿಸರ್ವ್ಸಿಗೆ ಕಳಿಸ್ತೀವಿ. ಓಕೆ, ಸೊ ಇಲ್ಲಿ ನೋಡಿ, ನೆಕ್ಸ್ಟು ವೆನ್ ದ ಕಾಂಟ್ರಾಕ್ಟ್ ಈಸ್ ನಿಯರ್ ಟು ಕಂಪ್ಲೀಷನ್. ಸೊ ಕಂಪ್ಲೀಷನಿಗೆ ನಿಯರ್ ಇತ್ತು ಕಾಂಟ್ರಾಕ್ಟು, ಮೋರ್ ದೆನ್ 90% ವರ್ಕ್ ಕಂಪ್ಲೀಟ್ ಆಗಿತ್ತು ಅಂತ ಹೇಳಿದ್ರೆ ಆ ಟೈಮಲ್ಲಿ P&L ಅಕೌಂಟಿಗೆ ಸಪ್ರೇಟ್ ಫಾರ್ಮುಲಾ ಬರುತ್ತೆ, ಎಸ್ಟಿಮೇಟೆಡ್ ಪ್ರಾಫಿಟ್ ಇಂಟು ವರ್ಕ್ ಸರ್ಟಿಫೈಡ್ ಡಿವೈಡೆಡ್ ಬೈ ಕಾಂಟ್ರಾಕ್ಟ್ ಪ್ರೈಸ್. ಎಸ್ಟಿಮೇಟೆಡ್ ಪ್ರಾಫಿಟಿಗೆ ಫಾರ್ಮುಲಾ ಇದೆ, ಕಾಂಟ್ರಾಕ್ಟ್ ಪ್ರೈಸ್ ಮೈನಸ್ ಟೋಟಲ್ ಕಾಸ್ಟ್. ಒನ್ ಮೋರ್ ಥಿಂಗ್ ಇಲ್ಲಿ ನೆನಪಿಟ್ಕೋಬೇಕು, ವೆನ್ ದೇರ್ ಈಸ್ ಲಾಸ್ ಆನ್ ಕಾಂಟ್ರಾಕ್ಟ್ ಇಟ್ ಈಸ್ ನಾಟ್ carry forward to future but the entire loss is transferred to debit side of general profit and loss account.
ಸೊ ಲಾಸ್ ಬಂತು ಅಂತ ಅಂದ್ಕೊಳ್ಳಿ, ಸಪೋಸ್ ಕಾಂಟ್ರಾಕ್ಟ್ ಅಕೌಂಟಲ್ಲಿ ಲಾಸ್ ಬಂತು ಅಂತ ಹೇಳಿದ್ರೆ ಆವಾಗ ನಾವು ಎಲ್ಲೂ ಅದನ್ನು ಟ್ರಾನ್ಸ್ಫರ್ ಮಾಡೋಕ್ಕೆ ಹೋಗಲ್ಲ. ಸೊ P&L ಅಕೌಂಟ್ ನಾವು ಏನಾದರೂ ಹಾಕಿದರೆ ಅದನ್ನು ಡೆಬಿಟ್ ಸೈಡು P&L ಅಕೌಂಟಲ್ಲಿ ತೊಗೋಬೇಕಾಗುತ್ತೆ. ಓಕೆ, ನಾವು ಇದನ್ನು ಈ ಒಂದು ಟ್ರಿಕ್ಕನ್ನು ರೂಲ್ಸ್ ಏನಿದ್ದಾವೆ ಅದನ್ನು ಸಿಂಪಲ್ಲಾಗಿ ನಿಮಗೆ ಹೇಳ್ಕೊಟ್ಬಿಟ್ಟು ಒಂದಿಷ್ಟು ಬೇಸಿಕ್ ಪ್ರಾಬ್ಲಮ್ಸನ್ನು ಮಾಡಿಸ್ತೀನಿ. ಓಕೆ, ಸೊ ಹಿಯರ್ ಈಸ್ ದ ಫಸ್ಟ್ ಬೇಸಿಕ್ ಪ್ರಾಬ್ಲಮ್. ಸೊ ಪ್ರಾಬ್ಲಮ್ ನೋಡಿ, ಕ್ಯಾಲ್ಕುಲೇಟ್ ದ ಅಮೌಂಟ್ ಆಫ್ ನೋಷನಲ್ ಪ್ರಾಫಿಟ್ ಟು ಬಿ ಟ್ರಾನ್ಸ್ಫರ್ಡ್ ಟು P&L ಅಕೌಂಟ್ ಆ್ಯಂಡ್ ರಿಸರ್ವ್ಸ್ ಅಕೌಂಟ್ ಫ್ರಮ್ ದ ಡಾಟಾ ಗಿವನ್ ಬಿಲೋ. ಸೊ ಕೊಟ್ಟಿರೋಂಥ ಇನ್ಫಾರ್ಮೇಷನಿಂದ ನೋಷನಲ್ ಪ್ರಾಫಿಟನ್ನು P&L ಅಕೌಂಟು ಮತ್ತು ರಿಸರ್ವ್ಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿ ಅಂತ ಹೇಳ್ತಿದ್ದಾರೆ ಇಲ್ಲಿ. ಸೊ ಕಾಂಟ್ರಾಕ್ಟ್ ಪ್ರೈಸ್ ಬಂದುಬಿಟ್ಟು 12 lakhs, ವರ್ಕ್ ಸರ್ಟಿಫೈಡ್ 2,50,000, ಕ್ಯಾಶ್ ರಿಸೀವ್ಡು 2 lakhs, ನೋಷನಲ್ ಪ್ರಾಫಿಟ್ ಈಸ್ 75,000. ಸೊ ಇಲ್ಲಿ ಕ್ವಶನ್ ಸಿಕ್ಕಿದ ತಕ್ಷಣ ನಾವು ಫಸ್ಟ್ ಏನು ಮಾಡ್ತೀವಿ, ಇಲ್ಲೇನಾಗುತ್ತೆ ಅಂತೇಳಿದ್ರೆ ನಾವು ರೂಲ್ಸ್ ಫಾಲೋ ಮಾಡಬೇಕು ಅಂತೇಳಿದರೆ ನಾವು ವರ್ಕ್ ಸರ್ಟಿಫೈಡನ್ನು ಕಾಂಟ್ರಾಕ್ಟ್ ಪ್ರೈಸಿಗೆ ಕಂಪೇರ್ ಮಾಡ್ತಾ ಹೋಗಬೇಕು. ಯಾವ ರೀತಿ ಕಂಪೇರ್ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟು ಕಾಂಟ್ರಾಕ್ಟ್ ಪ್ರೈಸ್ ಬರ್ಕೋಬೇಕು. ಕಾಂಟ್ರಾಕ್ಟ್ ಪ್ರೈಸ್ ಬಂದ್ಬಿಟ್ಟು 12 lakh ಇದೆ. ಸೊ ಇದನ್ನು ನಾವು ಡಿವೈಡ್ ಮಾಡ್ತಾ ಹೋಗಬೇಕು. ಫಸ್ಟು ರೂಲ್ ಏನಿರುತ್ತೆ 25% ಲೆಸ್ ದೆನ್ 25% ಅಂತ ಹೇಳುತ್ತೆ, ಹೌದಾ. ನೆಕ್ಸ್ಟು ಹಾಫ್ ಎಷ್ಟಾಗುತ್ತೆ, ನೆಕ್ಸ್ಟು 90% ಎಷ್ಟಾಗುತ್ತೆ. ಓಕೆ, 12 lakh 25% ಈಸ್ 3 lakh. 25% ಅಂದರೂ ಅಷ್ಟೇ, 1/4 ಅಂದ್ರೂ ಅಷ್ಟೇ 3 lakh ಆಗುತ್ತೆ. 12 lakh ಇದ್ದು ಹಾಫು 6 lakh. ನೆಕ್ಸ್ಟ್ 90% ಬಂದುಬಿಟ್ಟು 10,80,000. ಸೊ ಇದು ಕಾಂಟ್ರಾಕ್ಟ್ ಪ್ರೈಸಿನ ಭಾಗಗಳು ಆದವು. 25%, 1/4, ಹಾಫು ಮತ್ತು 90%. ಸೊ ಇಲ್ಲೇನು ಮಾಡಬೇಕು, ಫಸ್ಟ್ ಥಿಂಗ್ ಅಂತೇಳಿದ್ರೆ ಇದನ್ನು ವರ್ಕ್ ಸರ್ಟಿಫೈಡಿಗೆ ಕಂಪೇರ್ ಮಾಡ್ತಾ ಹೋಗಬೇಕು. ಸೊ ಯಾವ ರೇಂಜಲ್ಲಿ ಬರುತ್ತೆ ನಮ್ಮ ಈ 2,50,000 ವರ್ಕ್ ಸರ್ಟಿಫೈಡ್ ಅನ್ನೋದು ಇದರಲ್ಲಿ ಯಾವ ರೇಂಜಲ್ಲಿ ಬರುತ್ತೆ ಅಂತ ನೋಡ್ಕೋಬೇಕು. 2,50,000 ನೋಡಿ, ಫಸ್ಟು 1/4 ಇರೋದೇ 3 lakh ಇದೆ. ಸೊ ಇದ್ರ ಒಳಗಡೆ ಬರುತ್ತೆ 2,50,000, ಹೌದಾ. ಅಂದರೆ ನಮ್ಮ ವರ್ಕ್ ಸರ್ಟಿಫೈಡ್ ಏನಿದೆ ಇಟ್ ಈಸ್ ಲೆಸ್ ದೆನ್ 25% ಇದೆ, ಹೌದಾ. ಲೆಸ್ ದೆನ್ 25% ಆಫ್ ಕಾಂಟ್ರಾಕ್ಟ್ ಪ್ರೈಸ್ ಇದೆ. ಕಾಂಟ್ರಾಕ್ಟ್ ಪ್ರೈಸನ್ನ 1/4 ಕಡಿಮೆ ಇದೆ ವರ್ಕ್ ಸರ್ಟಿಫೈಡ್. ಸೊ ಆ ಟೈಮಲ್ಲಿ ಫಸ್ಟ್ ರೂಲ್ ಅಪ್ಲೈ ಆಗುತ್ತೆ. ಸೊ ಫಸ್ಟ್ ರೂಲ್ ಬಂದ್ಬಿಟ್ಟು ಏನು ಹೇಳುತ್ತೆ, ಫಸ್ಟ್ ರೂಲ್ ಈಸ್, ಸೊ ಫಸ್ಟ್ ರೂಲ್ ಏನು ಹೇಳುತ್ತೆ, ಇಫ್ ವರ್ಕ್ ಸರ್ಟಿಫೈಡ್ ಈಸ್ ಲೆಸ್ ದೆನ್ 1/4 ಆಫ್ ದ ಕಾಂಟ್ರಾಕ್ಟ್ ಪ್ರೈಸ್, ನೋ ಪ್ರಾಫಿಟ್ ಟು ಬಿ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಎಂಟೈರ್ ನೋಷನಲ್ ಪ್ರಾಫಿಟ್ ಸೆಂಡ್ ಟು ರಿಸರ್ವ್ಸ್ ಅಕೌಂಟ್. ಸೊ ಇಲ್ಲಿ ಎಂಟೈರ್ ನೋಷನಲ್ ಪ್ರಾಫಿಟ್ ಏನಿದೆ ಇಲ್ಲಿ ನೋಟ್ ಬರಿಬೇಕು. ಎಂಟೈರ್ notional profit sent to reserves account, that is 75,000. ಅಷ್ಟಕ್ಕಷ್ಟು ಏನು ಮಾಡ್ತೀವಿ, ಇದು ಪೂರ್ತಿ ರಿಸರ್ವ್ಸ್ ಅಕೌಂಟಿಗೆ ಹೋಗುತ್ತೆ. P&L ಅಕೌಂಟಿಗೆ ಯಾವುದೇ ರೀತಿಯ ಅಮೌಂಟು ಸೆಂಡ್ ಮಾಡಲ್ಲ. ಇಲ್ಲಿ ಫಸ್ಟ್ ಕೇಸ್ ಆಯಿತು. ಸೊ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಸೊ ಸೆಕೆಂಡ್ ಕ್ವಶನ್ ನೋಡಿ, ಕ್ಯಾಲ್ಕುಲೇಟ್ ದ ಅಮೌಂಟ್ ಆಫ್ ನೋಷನಲ್ ಪ್ರಾಫಿಟ್ ಇನ್ ಕೇಸ್ ಕಾಂಟ್ರಾಕ್ಟ್ ಪ್ರೈಸ್ ಈಸ್ 5,50,000, ವರ್ಕ್ ಸರ್ಟಿಫೈಡ್ ಈಸ್ 2,50,000, ಕ್ಯಾಶ್ ರಿಸೀವ್ಡ್ ಈಸ್ 2 lakh, ನೋಷನಲ್ ಪ್ರಾಫಿಟ್ ಈಸ್ 75,000. ಸೊ ಫಸ್ಟ್ ಥಿಂಗ್ ಏನು ಮಾಡಬೇಕು ನಾವು ಸೊಲ್ಯೂಷನಲ್ಲಿ, ಸೊ ಫಸ್ಟು ಕಾಂಟ್ರಾಕ್ಟ್ ಪ್ರೈಸನ್ನು ಬರ್ಕೊಂಬಿಟ್ಟು ಅದನ್ನು ಡಿವೈಡ್ ಮಾಡ್ತಾ ಹೋಗಬೇಕು. ಕಾಂಟ್ರಾಕ್ಟ್ ಪ್ರೈಸ್ ಬಂದುಬಿಟ್ಟು 5,50,000 ಇದೆ. ಸೊ ಇದನ್ನು ಫಸ್ಟು 1/4 ಅಂದರೆ 25% ಎಷ್ಟಾಗುತ್ತೆ, 5,50,000 25% 1,37,500 ಆಗುತ್ತೆ. ನೆಕ್ಸ್ಟ್ ಇದ್ರದ್ದೇ ಹಾಫ್ ಎಷ್ಟಾಗುತ್ತೆ, ಕಾಂಟ್ರಾಕ್ಟ್ ಪ್ರೈಸ್ ಹಾಫ್ ಈಸ್ 2,75,000 ಆಗುತ್ತೆ. ಸೊ 90% ಒಂದು ಮಾಡ್ಕೋಬೇಕು, 4,95,000 ಆಗುತ್ತೆ.
ಸೊ ಇಲ್ಲೇನು ಮಾಡಬೇಕು ನೆಕ್ಸ್ಟ್ ಸ್ಟೆಪ್ ಅಂತ ಹೇಳಿದ್ರೆ, ಸೊ ಇದನ್ನು ಸೊ ವರ್ಕ್ ಸರ್ಟಿಫೈಡು 2,50,000 ಯಾವ ರೇಂಜಲ್ಲಿ ಬರುತ್ತೆ ಇದರಲ್ಲಿ. ಸೊ ನೋಡ್ತಾ ಹೋಗಿ 1/4 ಇದೆನಾ, 1/4 1,37,500 ಇದೆ. ಸೊ ಅದ್ರಕ್ಕಿಂತ ಜಾಸ್ತಿ ಇದೆ ಇಲ್ಲಿ 2,50,000 ಅಂದರೆ 1/4 ಜಾಸ್ತಿ ಇದೆ. ಬಟ್ಟು ಲೆಸ್ ದೆನ್ ಹಾಫ್ ಇದೆ ನೋಡಿ, ಹಾಫ್ ಬಂದುಬಿಟ್ಟು 2,75,000 ಇದೆ. ಈ ರೇಂಜಲ್ಲಿ ಬರುತ್ತಾ? ಮೋರ್ ದೆನ್ 1/4 ಬಟ್ ಲೆಸ್ ದೆನ್ ಹಾಫ್ ಆಫ್ ದ ಕಾಂಟ್ರಾಕ್ಟ್ ಪ್ರೈಸ್ ಇದೆ. ವರ್ಕ್ ಸರ್ಟಿಫೈಡ್ ಈಸ್ ಮೋರ್ ದೆನ್ 1/4 ಆಫ್ ದ ಕಾಂಟ್ರಾಕ್ಟ್ ಪ್ರೈಸ್ ಬಟ್ ಲೆಸ್ ದೆನ್ ಹಾಫ್ ಆಫ್ ದ ಕಾಂಟ್ರಾಕ್ಟ್ ಪ್ರೈಸ್ ಅಂತ ಹೇಳಿದಾಗ, ಸೊ ಎಷ್ಟು ನಾವು ನೋಷನಲ್ ಪ್ರಾಫಿಟಿಗೆ ಕಳಿಸ್ತೀವಿ? 1/3 ಆಫ್ ದ ನೋಷನಲ್ ಪ್ರಾಫಿಟ್ ಈಸ್ ಸೆಂಟ್ ಟು P&L ಅಕೌಂಟ್. ಸೊ ಸೆಕೆಂಡ್ ಬರುತ್ತೆ ನೋಡಿ, ಸೆಕೆಂಡ್ ರೂಲ್ ಅಪ್ಲೈ ಆಗುತ್ತೆ. ಇಫ್ ವರ್ಕ್ ಸರ್ಟಿಫೈಡ್ ಈಸ್ ಮೋರ್ ದೆನ್ 1/4 ಆ್ಯಂಡ್ ಲೆಸ್ ದೆನ್ ಹಾಫ್ ಆಫ್ ದ ಕಾಂಟ್ರಾಕ್ಟ್ ಪ್ರೈಸ್, then 1/3 of the notional profit into cash received divided by work certified is sent to profit and loss account. So therefore P&L ಅಕೌಂಟಿಗೆ ಟ್ರಾನ್ಸ್ಫರ್ ಎಷ್ಟಾಗುತ್ತೆ? 1/3 into notional profit into cash received divided by ವರ್ಕ್ ಸರ್ಟಿಫೈಡ್. ಫಾರ್ಮುಲಾ ಹಾಕ್ಕೋಬೇಕು. ಫಾರ್ಮುಲಾನ ನೆಕ್ಸ್ಟು ಸಬ್ಸ್ಟಿಟ್ಯೂಟ್ ಮಾಡಿ. 1/3 ಇಂಟು ನೋಷನಲ್ ಪ್ರಾಫಿಟ್ ಬಂದುಬಿಟ್ಟು 75,000 ಇಂಟು ಕ್ಯಾಶ್ ರಿಸೀವ್ಡ್ ಈಸ್ 2 lakh ಡಿವೈಡೆಡ್ ಬೈ ವರ್ಕ್ ಸರ್ಟಿಫೈಡ್ 2,50,000. ಸೊ ಸಾಲ್ವ್ ಮಾಡಿದ್ರೆ ಸೊ ಫಸ್ಟ್ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ 1/3 ಇಂಟು 75,000 ಇಂಟು 1/3 ಮಾಡಿ ನಿಮಗೆ ಆನ್ಸರು 25,000 ಬರುತ್ತೆ. ಇಂಟು ಇವೆರಡನ್ನ ಡಿವೈಡ್ ಮಾಡಿ 2 lakh ಡಿವೈಡೆಡ್ ಬೈ 2,50,000 0.8 ಬರುತ್ತೆ. ಇವಾಗ ಇವೆರಡನ್ನ ಮಲ್ಟಿಪ್ಲೈ ಮಾಡಿ 20,000 ಬಂದುಬಿಟ್ಟು P&L ಅಕೌಂಟಿಗೆ ಹೋಗುತ್ತೆ. 25,000 P&L ಅಕೌಂಟಿಗೆ ಹೋಗುತ್ತೆ. ರಿಮೈನಿಂಗ್ ಎಷ್ಟು ಉಳಿತು? ಬ್ಯಾಲೆನ್ಸ್ ರಿಸರ್ವ್ಸ್ ಅಕೌಂಟಿಗೆ ಹೋಗುತ್ತೆ. ರಿಸರ್ವ್ಸ್ ಅಕೌಂಟ್ ಬ್ಯಾಲೆನ್ಸ್ ಎದ್ರಲ್ಲಿ ನೋಡಬೇಕಪ್ಪ ಅಂತ ಹೇಳಿದ್ರೆ ನೋಷನಲ್ ಪ್ರಾಫಿಟ್ ಎಷ್ಟು ಬಂತು? 75,000. ಸೊ ಅದರಲ್ಲಿ 20,000 P&Lಗೆ ಹೋಗ್ತಿದೆ, ಮೈನಸ್ 20,000. ಉಳಿದಿದ್ದಂಥ ಅಮೌಂಟು 55,000 ರಿಸರ್ವ್ಸ್ ಅಕೌಂಟಿಗೆ ಹೋಗುತ್ತೆ. ಸೊ ಇದನ್ನ ಇಲ್ಲೇ ಮಾಡ್ಬೋದು ಅಥವಾ ಡೈರೆಕ್ಟು ಫಾರ್ಮೆಟಲ್ಲೂ ಮಾಡ್ಕೋಬೋದು. ಏನು ಉಳಿದಿರುತ್ತೆ ನೋಷನಲ್ ಪ್ರಾಫಿಟಲ್ಲಿ P&Lಗೆ ಏನು 20,000 ಹೋಗಿರುತ್ತೆ, ರಿಮೈನಿಂಗ್ ಅಮೌಂಟೇ ಏನಾಗುತ್ತೆ ರಿಸರ್ವ್ಸಿಗೆ ಹೋಗುತ್ತೆ. ಓಕೆ, ಸೊ ನೆಕ್ಸ್ಟ್